ಮಷಿನ್ ಐತಿ, ಅದಕ್ಕೆ ದಯಮಾಡಿ. ಆಮೇಲೆ ಬಗಲ್ ಹರಿಬೇಕಾಕಂದ್ರೆ ಹಳಿ ಬೇರೆ ಹರಿಬೇಕಂದ್ರೆ ಹೊಸ ಬೇರೆ ಬರಂಗಿಲ್ಲ. ಆಮೇಲೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಶ್ವರ್ನಾಗ ಸಿಗ್ತದೆ, ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ ಒಳಗೆ ಸಿಗ್ತದೆ, KVK ಮಟ್ಟಿಕೊಪ್ಪನಾಗ ಸಿಗ್ತದೆ. ಅದನ್ನು ಬಳಕೆ ಮಾಡೋದ್ರ ಬಗ್ಗೆ ವಿಚಾರ ಮಾಡಿ ಅದನ್ನು ಬಳಕೆ ಮಾಡ್ರಿ. ಸಾಮೂಹಿಕ ನಿರ್ವಹಣೆ ಬಗ್ಗೆ ಒತ್ತು ಕೊಡ್ರಿ. ಇದಕ್ಕೆ ರೋಗ ಕೀಟಗಳು ಬರದಂಗ ಎಚ್ಚರಿಕೆ ವಹಿಸ್ರಿ. ಧನ್ಯವಾದಗಳು ಡಾಕ್ಟರ್ ನೂರಿ ಅವರಿಗೆ. ಆತ್ಮೀಯ ರೈತ ಬಂಧುಗಳೇ, ಕಬ್ಬು ಬೆಳೆ ದಾರಿದ್ರ್ಯದಲ್ಲಿ ನಿದ್ರೆ ಬೆಳೆಯುವುದಿಲ್ಲ, ಶರಣರ ಸಂಘದ ಹಿರಿಯರಿದ್ದಲ್ಲಿ ಬುದ್ಧಿ ಬೆಳೆಯುವುದಿಲ್ಲ, ಬುದ್ಧಿ ಬೆಳೆಯುವುದಿಲ್ಲ. ಮಹೇಶ್ವರನೊಂದು ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಇದೀಗ ಗದಗದಿಂದ ಕಲಾವಿದರು ಬೆಳೆದಾರ ಅರುಣೋದಯ ಕಲಾ ತಂಡ ಗದಗದವರು. ಈ ತಂಡಕ್ಕೆ ರಾಷ್ಟ್ರೀಯ ಜಾನಪದ ಅಕಾಡೆಮಿಯ ಪ್ರಶಸ್ತಿ ಲಭಿಸಿದೆ, ಸ್ವಾತಂತ್ರ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಅದೇ ರೀತಿಯಾಗಿ ನಮ್ಮ ಈ ತಂಡದವರು ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ಏರುದನಿಯಾಗಿ ಮುಂದೆ ಒಂದು ಜಾನಪದ ಗೀತೆಗಳನ್ನ, ಕೃಷಿ ಗೀತೆಗಳನ್ನ, ರೈತ ಗೀತೆಗಳನ್ನ ಪ್ರಸ್ತುತಪಡಿಸಿದ ನಾವೆಲ್ಲರೂ ದಯವಿಟ್ಟು ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಪೊಲೀಸ್ ಅವರು ಅದಕ್ಕೆ ಪೊಲೀಸ್ ಅವರ ಮತ್ತೆ ಲೇಬರ್ ತಗೊಂಡ್ಬರೋದು, ಮಷಿನ್ ತಗೊಂಡ್ಬರೋದು, ಅದೆಲ್ಲ ಮಾಡೋದ್ರಿಂದ ಗಡಿ ಮುಂದಾಗ ಅವ್ರಿಗೆ ನೆಕ್ಸ್ಟ್ಗೆ ಇನ್ನು ಏನು ಇಂಪಾರ್ಟೆಂಟ್ ಕೆಲಸ ಅಂದ್ರೆ ನೀವೆಲ್ಲ ಏನು ಮಾಡತ್ತೀವಿ, ಸುಮ್ಮನೆ ಯಾರೋ ಹೇಳ್ತಾರಂದ್ರೆ ಬೆಳೀತದೆ. ನಾನು ಒಂದು ಕಂಪನಿ ಬಂದಿದ್ದು ಹೇಳಕ್ ಬಂದಿಲ್ಲ, ಅದು ಗುಳೆ ಸರಿ ಬರ್ತದೋ ಇಲ್ವೋ, ಮತ್ತು ಮಣ್ಣಿನ ಆರೋಗ್ಯ ಕಾಪಾಡೋದ್ರ ಬಗ್ಗೆ ಹೆಚ್ಚು ಒತ್ತು ಕೊಡೋದು. ಮೂರನೇದು ನೀರಿನ ನಿರ್ವಹಣೆ, ಅದರಲ್ಲಿ ಹನಿ ನೀರಾವರಿ ಇರಲಿ ಅಥವಾ ರಸಾವರಿ ಇರಲಿ, ಅದನ್ನ ಏನು ನಾವು ಸಾವಯವ ಇಂಗಾಲ ಅಂತ ಕರಿತೀವಿ, ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳಿ ಕರಿತೀವಲ್ಲ, ಅದು ನಮ್ಮಲ್ಲಿ ಬಹಳ ಅಳವಡಿಸಬಹುದು. ಭಾರತ ದೇಶದಲ್ಲಿರ್ಬೋದು ದಿನಕ್ಕೆ ದಿನಕ್ಕೆ ಕಡಿಮೆ ಆಗೋದು. ಅದನ್ನ ಒಂದು 100 ಗ್ರಾಮ್ ಮಣ್ಣು ಕೊಂಡ್ರೆ ಕಸ ಕಟ್ಟಿ ಆ ಸಂಖ್ಯೆ ಕಾಪಾಡಿದ್ದನ್ನ ತೂಕವನ್ನ ಹೆಂಗೆ ಹೆಚ್ಚು ಮಾಡೋದ್ರ ಬಗ್ಗೆ ಇಲ್ಲಿ ಒಂದು 2-3 ವಿಷಯಗಳನ್ನ ಹೇಳಿಕೆ ಮಂಡನೆ ಮಾಡಲಿಕ್ಕೆ ನಾನು ನಿಮ್ಮ ಮುಂದೆ ನಿಂತೀವಿ. ಬಹಳ ಮುಖ್ಯವಾಗಿ ಒಳ್ಳೆಯದಂದ್ರೆ ನೀವು ಒಳ್ಳೆ ತಳಿ ಬಹಳದವ ಎಲ್ಲಿ ಮಹಾರಾಷ್ಟ್ರ, ಇಲ್ಲಿ ಪುಣೆ ಅಂತ ಬರ್ತದೆ, ಬಾರಾಮತಿ ಹೋಗ್ತಾರೆ. ಅವರು ಒಂದು ಹೇಳ್ತಾರೆ 15-0-12 ಅಂತ ತಳಿ ಎಲ್ಲ ಚಲೋ ಐತಿ, ಬಟ್ಟೆಯಲ್ಲೂ ಬಹಳಷ್ಟು ಪರಿಣಾಮ ಬೀಳ್ತಾರೆ. ಅದಕ್ಕೆ 15-0-12 ಅವ್ರು 13,700 ಅಂತ ಮುಗಿದ 14,072 ಅಂತ ಅದು ಸ್ವಲ್ಪ ನಿಲ್ಲುತ್ತದೆ, ನಾವು ಬೆಳೆಯಿಲ್ಲ. ಮತ್ತು ಚಂದ್ರಗಢ ಕಡೆಗೆ ಬೆಳಗಾವಿ ಬೆಳೀತಾರೆ. ಬೆಳಗಾವಿ ಅಂದ್ರೆ ಬೆಳಗಾವಿ ತಾಲೂಕು ಮತ್ತು ಖಾನಾಪುರ ತಾಲೂಕು 92-0-5 ತಳಿ ಅನ್ನ ಕೃಷಿ ಮಾಡಿದ್ರೆ ಅದು ಒಳ್ಳೆ ತಳಿ. ಇಷ್ಟು ತಳಿಗಳು ಬಹಳಷ್ಟು ತಳಿ ನೀವು ಬೇರೆ ಬೇರೆ ತಂದು ಅವೆಲ್ಲ ಕೈ ಸುಟ್ಕೊಂಡು ಹೋಗ್ಬೇಡಿ. ಒಳ್ಳೆ ತಳಿಗಳನ್ನ ಆಯ್ಕೆ ಮಾಡಿ ನಿರ್ವಹಣೆ ಮಾಡಿ. ಅದಕ್ಕಾಗಿ ಏನ್ ಮಾಡ್ಬೇಕಾಗಿದ್ರೆ ಆಟೋಮೆಟಿಕ್ಲಿ ಅದಕ್ಕೆ ಕಂಪನಿ ಸಂಖ್ಯೆ ಕಾಪಾಡೋದು. ಕಂಪನಿ ಆಯ್ಕೆ ಅವಾಗ ಆಟೋಮೆಟಿಕ್ಲಿ ಏನಾಗ್ತದೆ, ಕಂಪನಿ ಹುಸಿ ಹೋಗಿ ನಿಜ ಅಲ್ಲಿನ ಫಲವತ್ತತೆ. ಇವತ್ತು ಈ ಕಾರ್ಯಕ್ರಮವನ್ನು ಹಿಡಿದಿದ್ದು ಅದೇ ಉದ್ದೇಶ. ನಾವೀಗ ಬರೀ ಬೆಳ್ಕೊಂಡು ಹೋಗ್ತೀವಿ, ಮಣ್ಣಿನೊಳಗೆ ಬಹಳಷ್ಟು
ಕಡಿಮೆ ಬರ್ತೈತಿ. ಒಂದು 200 kg 300 kg ಟನ್ ಗಟ್ಟಲೆ ಬೇಕಾದ್ರೆ ಅರ್ಬಾವಿಕ್ ಫಾರ್ಮ್ನಾಗ ಅಲ್ಲಲ್ರಿ मी शुगर बघतो. शुगर आणि शुगर प्लॅन इनसाइड मी सारे आहेत ना. ಬೆಳೆ ಒಳಗೆ ಬೆಳೆ ಬೀಜ ಎಷ್ಟು ಬೆಳೆಗೆ ಒಮೆಗಾ 3 ಪಟ್ಟದ ಮಾಡಿ ಬರಂಗಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.